ನಾವು ಮಾಶಾಳ ಗ್ರಾಮದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಮೊನ್ನೆ ಒಂದು JM ಕೊರ್ಬ ಸಾಹೇಬ್ರ ಹೊಲದಲ್ಲಿ ಒಂದು ಕಾರ್ಯಕ್ರಮ ನಡೀತು 4ನೇ ತಾರೀಕು. ಅದು ಕಾರ್ಯಕ್ರಮ ಏನಪ್ಪ ಅಂದ್ರೆ ರೈತರ ಸ್ವಂತಿಕೆಯಿಂದ ಒಂದು ರಸ್ತೆಯನ್ನು ನಿರ್ಮಾಣ ಮಾಡೋದು. ಆ ದಿವಸ ಶಾಸಕರಿಗೆ ಆಮಂತ್ರಣ ಕೊಟ್ಟಿದ್ದರು. ಬರೋಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು ಶಾಸಕರಿಗೆ. ಆದರೂ 3-3:30 ಗಂಟೆಗೆ ಶಾಸಕರು ಬಂದರು. ಬಂದ ತಕ್ಷಣ JM ಕೊರ್ಬ ಅವರು ಶಾಸಕರು ಬಂದ 10-15 ನಿಮಿಷಗಳಾದರೂ ತಮ್ಮ ಮನೆಯಿಂದ ತೆಳಗೆ ಏನು ಬರಲಿಲ್ಲ. ಯಾಕಂದ್ರೆ 85 ವರ್ಷದ ಒಂದು ಶಾಸಕರು ಬಂದಾರ, ಅವ್ರಿಗೆ ಮೇಲೆ ಬಾ ಅಂತೇಳಿ ಒಂದು ವಿಚಾರ ಹೇಳಿದ್ರು. ಅವರು ನಡೆಯೋಕ್ಕಾಗಲ್ಲ ಅಂತೇಳಿ ಅವರು ಅಲ್ಲೇ ವೇಟ್ ಮಾಡೋದು. ಆದರೂ ಅವರು ಒಂದು 10-15 ನಿಮಿಷ ನಂತರ ಬಂದರು. ಬಂದ ತಕ್ಷಣ JM ಕೊರ್ಬ ಅವರು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ತಮ್ಮ ಉದ್ದೇಶ ತಾವು ಏನು ಹೇಳಿಲ್ಲ, ಕೇಳಿಲ್ಲ. ಬರೇ ಅಳೋದಂದ್ರೆ ಅಳುವ ರಾಜಕಾರಣಿ ಎಂದು ಅದೇನೋ ಹೇಳ್ತಾರಲ್ಲ ಹಿರಿಯರು, ಅಳುವ ಗಂಡಸನ್ನು ನಂಬಾರದು, ಹೆಣ್ಣನ್ನು ನಂಬಾರದು ಅಂತೇಳಿ ಆ ವಿಚಾರದಲ್ಲಿ ಒಂದು ಸಂಘಟನೆ ಮಾಡಬೇಕು ಅನ್ನೋದು ಹೇಳಬೇಕು, ಕೇಳಬೇಕು ಅನ್ನೋಂಥದ್ದು ವಿಚಾರ ಅವ್ರ ಬಲ್ಲಕ್ಕೆ ಏನೂ ಇಲ್ಲ. ಬರೀ ಲಿಂಗಾಯತರನ್ನು ತುಳಿಬೇಕು, ಲಿಂಗಾಯತರನ್ನು ಕಡೆಗಣಿಸಬೇಕು ಅನ್ನೋ ವಿಚಾರ ಅವರ ತಲೆಯಲ್ಲಿ ಭಾಳಷ್ಟಿದೆ. ಇದರ ಜ್ವಲಂತ ಉದಾಹರಣೆ ಅಂದ್ರೆ ಬದ್ದೊಂದು ಒಂದು ವಿಡಿಯೋ ತಾವು ಆಲ್ರೆಡಿ ನೋಡ್ಬೋದು. ಅದರಲ್ಲಿ ತಾವು ಏನು ಮಾತಾಡ್ಯಾರ ಏನಿಲ್ಲ ಅನ್ನೋಂಥದ್ದು. ಆದರೂ ಅವರು ಒಂದು ದೊಡ್ಡ ರಾಜಕಾರಣಿ ಅಲ್ಲ. ಏನಾದರೂ ಮಾಡಿದ್ರು ಎಲ್ಲ ರೈತರ ರಸ್ತೆಗಳು ತಮ್ಮದು ಹೊಲದ ಒಂದೇ ಸ್ವಂತಿಕೆ ಅಲ್ಲ. ಯಾಕಂದರೆ ಶಾಸಕರು ಕಳೆದ ಒಂದು 3 ತಿಂಗಳ ಹಿಂದೆ 80 ಲಕ್ಷ ರೂಪಾಯಿದು ಖರ್ಚಿಟ್ಟು ತಿರುಳಿಗೆ ಒಂದು ರಸ್ತೆ ಮಾಡಿದ್ದಾರೆ. ಇನ್ನೊಂದು ಪಕ್ಕದಲ್ಲಿ ಅವರು ಬೇಕಾದ್ರೆ ಈ ಸಲ ಜಾಸ್ತಿ ಮಳೆಯಾಗಿ ಎಲ್ಲ ರೈತರ ಹೊಲಗಳು ಹದಗೆಟ್ಟವೆ. ಎಲ್ಲರೂ ಒಂದೊಂದು ಮಾಡ್ಬೇಕಂತ ಶಾಸಕರು ಒಂದು ಹೇಳಿರ್ತಾರೆ. ಆದರೆ ಹೀಗೆ ಮಾಡಿರಿ ಅವಾಗೆ ಮಾಡಿರಿ ಅಂತ ಒತ್ತಾಯ ಮಾಡೋದು ಸರಿಯಲ್ಲ. ತನಗೆ ಬೇಕಾದ್ರೆ ತಾನು ದುನಿಯಾದ ದುಡ್ಡು ಲ್ಯಾಂಡರ್ ಮೇಲೆ ರೊಕ್ಕ ಗಳಿಸಿ ಅಂತ ಮಾಡ್ಕೋಬೋದು ರೈತರು ಹಿಡ್ಕೊಂಡು. ಅವ್ರಿಗೆ ಮಾಡಿರಿ ಇವ್ರಿಗೆ ಮಾಡಿರಿ ಅನ್ನೋದು ಸರಿಯಿಲ್ಲ. JM ಕೊರ್ಬ ಏನಾದರೂ ದೊಡ್ಡ ರಾಜಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟು ಏನಾದರೂ ಲಿಂಗಾಯತರು ತುಳಿಬೇಕನ್ನೋ ವಿಚಾರದಿಂದ ಮಾತಾಡ್ತಾನೆ ಹೊರತಾಗಿ ಬೆಳಿಬೇಕು ಏನಾದರೂ ಮಾಡ್ಬೇಕನ್ನೋ ವಿಚಾರ ಇರುವುದಿಲ್ಲ. ಇನ್ನೊಂದು ಸರ್, ಅವ್ರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಿ. ಇದ್ದೇವ್ರಿ ಸರ್. ಆ ಸಂದರ್ಭದೊಳಗೆ ಅವ್ರಿಗೆ ಏನಾದರೂ ಸಲಹೆಗಳನ್ನು ಕೊಟ್ಟರೆ ಹೇಳಿದೇವು ಸರ್. ಶಾಸಕರಿಗೆ ರೋಡ್ ಕೇಳ್ದವ, ರೋಡ್ 80 ಲಕ್ಷ ರೂಪಾಯಿದು ಮಾಡಿರೋದು ನಾನೇ ಹೇಳಿದೆ. ಇದನ್ನ ಒಪ್ಕೊಂಡವ ಅದಕ್ಕೆ ಮಾಡಿರಿ ಸರ್ 80 ಲಕ್ಷ ರೂಪಾಯಿ ಒಪ್ಕೋತೀನಿ. ಆದರೂ ಇನ್ನೊಂದು ರೋಡ್ ಬೇಡದವ. ರೈತರಿಗೆ ತಾನೇ ಕ್ರಿಯೇಟ್ ಮಾಡಿ ಎಬ್ಬಿಸ್ಕೊಂಡ್ಸಾನ. ಅವನು ಹೊಲಕ್ಕೆ ದಾರಿ ಬೇಕಾಗ್ಯದ, ರೈತರಿಗೆ ಯಾರಿಗೆ ಬೇಕಾಗಿಲ್ಲ. ಇರಬೇಕು ಒಂದು 4-5 ಜನ ನಮ್ಮ ಶಂಕರಪ್ಪ ಹಳ್ಳಿಗಾಗಲಿ ಆ ದಾರಿಗೆ ಹೋಗೋರು ಯಾರಾಗಾದ್ರೂ ಕ್ರಿಯೇಟ್ ಮಾಡಿ ಎಬ್ಬಿಸಿ ಕೂಡ್ಸ್ಯಾನ. ಇರಲಿ, ಅವರು ಒಲ್ಲ ತಂದಿಲ್ಲ ಮಾಡ್ತಂದಿಲ್ಲ ಶಾಸಕರು. ಸ್ವಲ್ಪ ಸಮಯ ಬೇಕಲ್ಲ ಅದಕ್ಕೆ ಏನಾದರೂ. ಯಾಕಂದ್ರೆ ಈ ಸಲ ಮಳೆ ಜಾಸ್ತಿ ಬಂದು ಎಲ್ಲ ರೈತರ ಹದಗೆಟ್ಟ ರಸ್ತೆ ಎಲ್ಲ ಕಡೆ ಮಾಡ್ಬೇಕಾಗ್ತದೆ. ಒಬ್ಬರದೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ನಾಯಕನಾಗಿ ನಂದೇ ಮಾಡ್ರಿ ಅಂದಾಗ ಜನಸಾಮಾನ್ಯರ ಬಿಟ್ಟು ನಮ್ಮದೇ ಮಾಡೋಕೆ ಹೆಂಗೆ ಸಾಧ್ಯ ಸರ್ ಅದು? ಆದರೆ ಇಲ್ಲಿ ಅರುಣಗೌಡರ ಹೆಸರಿದ್ದು ಪ್ರಸ್ತಾಪ ಮಾಡೋ ಕಾರಣ ಏನು ಸರ್? ಸರ್, ರಾಜಕೀಯದೊಳಗೆ ಕುಟುಂಬ ರಾಜಕಾರಣಿ ಎಲ್ಲ ಕಡೆ ನಡೆದವ. ಕಾಂಗ್ರೆಸ್ನಲ್ಲಿ BJPಯಲ್ಲಿ JDS ಎಲ್ಲ ಕಡೆ ನಡೆದವ. ತಮ್ಮ ಮಕ್ಕಳನ್ನು ಬೆಳೆಸ್ಬೇಕು, ಏನಾದ್ರು ಮಾಡ್ಬೇಕನ್ನೋ ಉದ್ದೇಶ ಅವ್ರಿಗೆ ಇರೋದೆ. ಇವ ಏನಂತಾನ, ಅರುಣಗೌಡರಿಗೆ ಯಾಕೆ KKRDB ಅಧ್ಯಕ್ಷ ಕೊಡ್ತೀರಿ, ಅರುಣಗೌಡರಿಗೆ ಯಾಕೆ ವ್ಯವಸಾಯ ಸೊಸೈಟಿದು ಅಧ್ಯಕ್ಷ ಮಾಡ್ತೀರಿ, ಲಿಂಗಾಯತರಿಗೆ ಯಾಕೆ ಮಾಡ್ತೀರಿ ಅಂತ ಹಿಂಗೆ ಕೇಳ್ತಾನ. ಸರ್, ಮೆಜಾರಿಟಿ ಇರೋದು ತಾಲೂಕದಾಗ ಯಾರದಾರ ಆ ಥರ ನೋಡಿ ಮಾಡಕತ್ತಾರ. ಅವ್ರೇನು ಬರೀ ಲಿಂಗಾಯತರಿಗೆ ಮಾಡಿಲ್ಲ, ಕೂಳಿ ಸಮಾಜ ಮಾಡ್ಯಾರ, ಆಲಮತ ಸಮಾಜದವ್ರಿಗೆ ಮಾಡ್ಯಾರ, ಮತ್ತು ಇನ್ನು ಮುಸ್ಲಿಂ ಸಮಾಜದವ್ರಿಗೆ ಮಾಡ್ಯಾರ. ಎಲ್ಲ ಸಮಾಜ ಹಿಡ್ಕೊಂಡು ಹೊಂಟಿರ್ತಾರೆ. ಶಾಸಕರಿಗೆ ಒಂದು ಬೆಲೆ ಅದ. ಹಿಂದಿನ ಹಿಸ್ಟ್ರಿ ತೆಗೆದು ನೋಡ್ಬೇಕಾದ್ರೆ ಪ್ರತಿಯೊಂದು ಸಮಾಜಕ್ಕೆ ZP ಮೆಂಬರ್ ಶಾಸಕರೇ ಮಾಡ್ಯಾರ, ಹುಡುಗಿರು ಯಾರೂ ಮಾಡಿಲ್ಲ. ಆ ಥರ ಇವ ಒಂದು ಏನೋ ವಿಚಾರ ಇಟ್ಕೊಂಡು ಜನರ ತಲೆಯಾಗ ಒಂದು ವಿಷ ಬೀಜ ಬಿತ್ತಲಕತ್ತನ ಹೊರತಾಗಿ ಒಂದು ಸಂಘಟನೆ ಇಲ್ಲ. ಮತ್ತು ಈಗ JM ಕೊರ್ಬ ಅವರು ನಿಮ್ಮ ಪಕ್ಷದವರೇ ಅದಾರ, ನಮ್ಮ ಕಾಂಗ್ರೆಸ್. ಇದಕ್ಕೇನು ಹೇಳ್ತೀರಿ ಸರ್? ಸರ್, ಏನು ಪಕ್ಷದೊಳಗಿದ್ರು ಹೈಕಮಾಂಡ್ ಲೆವೆಲ್ ಹಿಡಿದು ಅದಾನವ. ಯಾಕಂದ್ರೆ ಹಿಂದುಳಿದ ಬರೋದು ಆಯೋಗದ ಉಪಾಧ್ಯಕ್ಷ ಮಾಡ್ರಿ ಅವರಿಗೆ. ಬಟ್ ಗ್ರಾಮದಲ್ಲಿ ಏನು ಸಂಘಟನೆ ಇಲ್ಲ. ಯಾವ ಗ್ರಾಮದ ಒಂದು ವ್ಯಕ್ತಿಗೆ ಏನಾರ ಹೇಳೋದು ಕೇಳೋದು ಮಾಡೋದು ಏನೂ ಇಲ್ಲ. ಒಂದು ಲೆಕ್ಕ ಬರೇ ಹೈ ಲೆವೆಲ್ ಮಾತಾಡ್ತಾರೆ. ಸಿದ್ದರಾಮಯ್ಯಂದು ಫಾಲೋವರ್ಸ್ ಅದನ್ನವ ಒಪ್ಕೋತ ಇಲ್ಲನಲ್ಲ. ಆದ್ರೆ ಲೋಕಲ್ ಏನೂ ಇಲ್ಲ. ಈ ಕೊನೆಯದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಏನಿಲ್ಲ ಸರ್, ಅವನು ಸರ್ ಇದು ವಿಧಾನಸಭೆ ಇಲೆಕ್ಷನ್ 2 ವರ್ಷ ಅದ. ಅವನು ಆಕಾಂಕ್ಷಿ ಅದ. ಆಲಿ ಬೇಡನಲ್ಲ, ಎಲ್ಲರೂ ಕೇಳಕ್ಕೆ ಹಾಕದ. ಬಟ್ ಹೀಗೆ ಒಂದೊಂದು ಸಮಾಜಕ್ಕೆ ಸೀಮಿತ ಇಟ್ಕೊಂಡು ಆಗಲ್ಲ. ಎಲ್ಲ ಸಮಾಜಕ್ಕೆ ತಗೊಂಡ್ರ. ಸರ್ ನಮಸ್ಕಾರ, ನನ್ನ ಹೆಸರು ವಿಜಯಕುಮಾರ್ ಸೂರ್ಯಕಾಂತ್ ಪ್ರಧಾನಿ ಅಂತ. ಮೊನ್ನೆ ನಡೆದಂಥ ಘಟನೆ ಅಂದರೆ JM ಕೊರ್ಬ ಸಾಹೇಬರ ತೋಟದಲ್ಲಿ 4ನೇ ತಾರೀಕು ಒಂದು ರಸ್ತೆ ಹೊಲಗಳ ನಮ್ಮ ಹೊಲ ನಮ್ಮ ರಸ್ತೆ ರೈತರ ವಂತಿಕೆ ಹಣದಿಂದ ರಸ್ತೆ ಕಾಮಗಾರಿ ಚಾಲೂ ಮಾಡೋಂಥ ಒಂದು ಮೆಸೇಜ್ ಇತ್ತು. ನಮಗೆ ಎಲ್ಲ ಹೇಳಿದರು. ನಮ್ಗೆ ಯಾವ ರೀತಿ ಹೇಳಿರಪ್ಪ ಅಂದ್ರೆ, ನೋಡ್ರಿ ನೀವು ಕಾರ್ಯಕ್ರಮಕ್ಕೆ ಬರ್ರಿ, ಒಂದು ವೇಳೆ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ ಅಂದ್ರೆ ಊಟಕ್ಕೆ ಬರ್ರಿ ಅಂತ ಹೇಳಿದಾರೆ ನಮ್ಗೆ. ನಮ್ಗೆ ವಿಚಿತ್ರ ಅನಿಸ್ತು. ಏನೋ ನಮ್ಮ ಮನೆಗೆ ಏನೋ ಊಟ ಅದೋ ಇಲ್ಲೋ ಅಂತ ಗೊತ್ತಾಗಲಿಲ್ಲ. ಊಟಕ್ಕೆ ಬರ್ರಿ ಅಂತ ಮಾತಾಡೋದು ಇಲ್ಲಿ ಅವ್ರು ಅಷ್ಟೇ ತಿಳ್ಕೊಂಡ್ರೆ ಅಷ್ಟೇ ಮಾತಾಡ್ತಾರೆ ತಿಳ್ಕೊಂಡು ನಾವು ಅವ್ರಿಗೆ ಏನಿಲ್ಲ ಆಯ್ತು ಸರ್ ಬರ್ತೀವಿ ಸರ್ ಅಂತ ನಾನು ಮುಂದೆ ಕಾರ್ಯಕ್ರಮ ನಡೆದಿತ್ತು.
ಹೋದೆವು ನಾವು ಅಲ್ಲಿ ಕಾರ್ಯಕ್ರಮ ಸರ್ ನಮ್ಮ ಸಾಬ್ರು ಎಮ್ ಎಲ್ ಸಾಬ್ರು ಬರ್ತಾರನ ಲೇಟ್ ಒಂದು ಜರ ಲೇಟ್ ಆಗ್ತದ ಸ್ವಲ್ಪ ಎಟ್ಟಲ್ಲಿ ಬರ್ಬೋದು ಅಂತೇಳಿ ನಾವು ಹೋಗಿದ್ದೇವೆ. ಯಾಕಂದ್ರೆ ನಮ್ಮ ಹೊಲದನ್ನು ಒಂದು ಅವರಿಗೆ ಪ್ರಪೋಸಲ್ ಕೊಟ್ಟಿದ್ದೆವು. ನಮ್ಮ ರೈತರನ್ನು ಒಂದು 8-15 ಮಂದಿ ಜನರು ನಮ್ಮ ಹೊಲದ ರೈತರಿಗೂ ಕರ್ಕೊಂಡು ಹೋಗಿದ್ದೆವು. ನಮ್ಮ ಸಾಹೇಬ್ರು ಬರಲಿಲ್ಲ. ಬರ್ಲಾಬಿಟ್ಟಾಗ ನಾವು ಅಲ್ಲೆಲ್ಲ ಫಂಕ್ಷನ್ ಮಾಡಿ ಅವರೆಲ್ಲ ಉದ್ದಿ ಪೂಜೆ, ನಮ್ಮ ಎಮ್ ಎಲ್ ಅವ್ರು ಬರ್ತಾರೆ ಉದ್ದಿ ಪೂಜೆ ಮಾಡೋದು. ಮತ್ತು ಅದು ರೈತರ ವದಂತಿಗೆ ಅಂದಕ್ಕೆ ನಮ್ಮ ಎಮ್ ಎಲ್ ಅವ್ರ ಅವಶ್ಯನೇ ಇಲ್ಲ, ವೈಯಕ್ತಿಕ ಮಾಡತ್ತಾರ ಅಂತ ತಿಳ್ಕೊಂಡೇವೆ ನಾವು. ಮುಂದೆ ಅಲ್ಲಿ ನಮ್ಮ ಒಳ್ಳೆಯ ಅವ್ರ ಲೀಡರ್ ಅವ್ರ ನೇತೃತ್ವದಲ್ಲಿ ಒಂದು ಫೌಂಡೇಶನ್ ಮಾಡಿದ್ರು ಹಿಂದಕ್ಕೆ. ಅಂಥವ್ರಿಗೆ ನಮ್ಮ ಶಿವದುರ್ಗ ಹುಟ್ಟಿ ಅವರು ನಮ್ಮ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಯಾರು. ಆ ಕಾರ್ಯಕ್ರಮದಾಗ ಅವ್ರಿಗೆ ಮೇಲೆ ಇನ್ವೈಟ್ ಮಾಡಲಿಲ್ಲ. ಆ ನಂತರ ಬಹುಶಃ ತಿಳ್ಕೊಂಡು ಏನೋ ಇದು ಒಂದು ವಿಚಾರಣೆ ಇಟ್ಕೊಂಡು ಲಿಂಗ ಶಿವಪುತ್ರ ಜಿಡಿಗೆ ಆಗಲಿ, ನಮ್ಮ ಶಿವಪುತ್ರ ಕುಮಾರ್ ಜಿಡಿಗೆ ಆಗಲಿ, ಶಿವದುರ್ಗಕ್ಕಾಗಲಿ ಇವ್ರು ಯಾರೇನೂ ಮೇಲೆ ಕರೀಲಿಲ್ಲ. ಮುಂದೆ ನಾವು ತಿಳ್ಕೊಂಡು ವಿಷಯ ಏನೋ ಒಂದು ಪ್ಲ್ಯಾನ್ ಇಟ್ಕೊಂಡು ಮಾಡತ್ತಾರ ಅಂತೇಳಿ. ಏನು ಪ್ಲ್ಯಾನ್ ಇರಬೇಕು? ಏನಿಲ್ಲ, ಒಟ್ಟು ಲಿಂಗಾಯತರು ಅನ್ನಂಥದ್ದು ಅವನಿಗೆ ಆಗಿ ಬರಲ್ಲ ವಿಷಯ. ಈ ಹಿಂದೆನೂ ಕೂಡ ಒಮ್ಮೆ ಗ್ರಾಮ ಪಂಚಾಯತಿ ಒಳಗೆ ಬದ್ದೂ ಸರಿ ಯಾವ ರೀತಿ ಮಾತಾಡೋಣ ತಮ್ಮದೇ ಆದ ಆ ಆಡಿಯೋನು ಕೇಳಿದ್ದೀರಿ. ಇಡೀ ಎಲ್ಲ ಕಡೆನೂ ಐತಿ ಅದು. ಈಗ ನಾವು ಹೇಳೋದಾಗ ಜಾಸ್ತಿಲ್ಲ. ಆ ಆಡಿಯೋ ಕೇಳಿದ ಜನರು ಸಿಕ್ಕಾಪಟ್ಟೆ ಸಿಕ್ಕಿದ್ರು ನಮ್ಮ ಲಿಂಗಾಯತ. ಅಂದ್ರೆ ಲಿಂಗಾಯತರ ಕಂಡ್ರೆ ಕೊರಬರಿಗೆ ದೇಶ ಏನಾರು ಇದೇನಾ? ದೇಶ 100% ಲಿಂಗಾಯತರಂದ್ರೆ ದೇಶ. ನಮ್ಮನೆ ಕೇಳ್ತಿರು ಹಣೆ ಮೇಲೆ ಕುಂಕುಮ ಹಚ್ಕೊಂಡದ್ದು ಏನು ಅಂತ ಕೇಳ್ತಿರು ನಮಗೆ. ಅಂದ್ರೆ ಆ ಮಟ್ಟಿಗೆ ದೇಶ ಅದವ್ರಿಗೆ. ನಾವು ಭಗವದ್ ಅರಗಾಜಿಗೆ ಏನು ಹಚ್ಕೊಂಡ ಅದು ಯಾಕೆ ಹಚ್ಕೊಂಡೈತೆ ಅಲ್ಲಿ ತನಕ ದ್ವೇಷ ಅದವ್ರಿಗೆ. ನನಗೆ 2 ಸಲ ಕೇಳ್ಯಾರ, ಇರ್ಲಕ್ಕ ಅವ್ರ ಬುದ್ಧಿ ಅಷ್ಟೇ ಅಂತ ತಿಳ್ಕೊಂಡು ನಾವು ಸುಮ್ಕೂತಿದ್ದೆವು. ಆದರೂ ಲಿಂಗಾಯತರು ಏನು ಅಂದ್ರೆ ಅವ್ರಿಗೆ ಯಾಕೆ ಸ್ವಭಾವನೂ ಗೊತ್ತಿಲ್ಲ, ಯಾವ ರೀತಿ ಬೇರೆ ಅಂಥ ಶಬ್ದಗಳು ಕೇಳಿರಿ. ಇನ್ನೊಬ್ಬ ಒಬ್ಬ ಮಾಮೂಲಿ ರಾಜಕಾರಣ ಮಾಡೋಂಥವ್ನ ಭಯಾಗ ಅಂಥ ಶಬ್ದಗಳು ಬರಲ್ಲ. ಇವು ಲಾಯಕ್ಕಿಲ್ಲಂಥ ರಾಜಕಾರಣಿ ಮಾಡ್ತಾನೆ ಇಂಥದ್ದು. ಇಡೀ ನಮ್ಮ ತಾಲೂಕಾಗ ನಮ್ಮ ಅಫಜಾಬಾದ್ ತಾಲೂಕಿನೇ ಹೊಲಸು ಭಾಷೆಗಳಿಂದ ಮಾತಾಡೋ ಒಬ್ಬನೇ ರಾಜಕಾರಣ ಅಂತ ಅನ್ಸುತ್ತೆ ನನಗೆ. ಅಷ್ಟೊಂದು ಹೊಲಸು ಭಾಷೆ ಈಗ ಶಾಸಕರೇ ನಾವು ನಿಮ್ಮ ನಂಬ್ತೀವಿ, ನಿಮ್ಮ ಮಗನಿಗೆ ನಂಬಲ್ಲ ಅದೊಂದು ಮಾತು. ಯಾಕೆ ಶಾಸಕರಿಗೆ ನಂಬ್ತೀರಿ, ಮಗ ಏನು ಸುಮಾರು ಮಾಡಿರ್ಬೇಕು ನೀವು. ತಾಲೂಕಿನಲ್ಲಿ ತಿರುಗಾಡಿ ಇವತ್ತು ಹಗಲೆಲ್ಲ ರಾತ್ರಿ ಎಲ್ಲ ತಿರುಗಾಡಿ ಕಷ್ಟ ಸುಖವನ್ನು ಅವ್ರು ಆಲಿಸುತ್ತಾರೆ ಎಲ್ಲರೂ. ಅದು ಸಹಿಸಕ್ಕಾಗಲ್ಲ ಈಗ ಅದಷ್ಟೇ ಅವ್ರಿಗೆ. ಮುಂದೇನು ಇವ್ರ ಹೆಸರು ಡ್ಯಾಮೇಜ್ ಮಾಡಿದೇವಪ್ಪ ಅಂದ್ರೆ ಮುಂದೆ ಟಿಕೆಟ್ ಆಕಾಂಕ್ಷಿ ನಾನು ಹಾಕ್ತೀನಿ. ಅವ್ರಿಗೆ ಯಾವುದು ಇಂಟೆನ್ಷನ್ ಬಂದದೋ ಗೊತ್ತಿಲ್ಲ. ಒಟ್ಟು ಅರುಣಗೌಡ ಪಾಟೀಲ್ ಹೆಸರು ಕೆಡಿಸ್ಬೇಕು ಅಂದ್ರೆ ಈಗ ಲಿಂಗಾಯತ ಶಾಸಕರಾಗಿರ್ತಕ್ಕಂಥ ಎಮ್ ಪಾಟೀಲ್ ಅವ್ರ ನಂತರ ಮತ್ತೆ ಲಿಂಗಾಯತರು ಯಾರು ಬೆಳಿಬಾರ್ದು ಅನ್ನೋ ಉದ್ದೇಶ ಏನಾದರೂ ಅವ್ರ ಬಳಿ ಇದೇನಾ ಸರ್? ಇವ್ರು ಯಾರು ಬೆಳ್ಸಕ್ಕ ಲಿಂಗಾಯತರನ್ನು ಅರುಣ್ ಪಾಟೀಲ್ ಅವರ ಬಗ್ಗೆ ಅಪಪ್ರಚಾರ ಮಾಡ್ತಿದಾರಲ್ಲ? ಇಲ್ಲ, ಅದೇ ನಿಮ್ಗೆ ಉದ್ದೇಶನು. ಇವ್ರು ಲಿಂಗಾಯತರ ಮತ್ತು ಅವ್ರು ಆದ್ಬೇಕು ಅವ್ರ ಮಗನೇ ಎಮ್ ಎಲ್ ಆಗ್ತಾರನು, ಅವಾಗ ನಮ್ಮ ಮಾತು ನಡೆಯಲ್ಲನು. ಲಿಂಗಾಯತ್ ಅವರು ಒಳ್ಳೆಯ ಆಡಳಿತಗಾರರು ಅರುಣಗೌಡರು ಎಲ್ಲ ಕಡೆ ತಿರುಗಾಡಿ ಒಳ್ಳೆ ಕೆಲಸಗಳು ಮಾಡ್ತಾರೆ. ನಾಳೆ ಇವ್ರು ಮಾಡಿದ್ರೆ ನಮಗೆ ತುಳಿತಾರನು ಅನ್ನೋ ಬರೋಭಾವ ಅವ್ರು ಬಲ್ಲಿ ಅದ. ಉದ್ದೇಶಕ್ಕಾಗಿ ಇನ್ನೊಂದು ಮಾತು ಹೇಳಿದ್ರೆ ಅಲ್ಲಿ ಮಾಲಿಕೆ ಗುತ್ತಿದಾರ ಸಾಬ್ರು ಒಂದು ನಮ್ಮ ಭಾಳ ವಿಚಿತ್ರ ಅನ್ನಿಸ್ತು. ಎಮ್ ಪಾಟೀಲ್ ನಾವು ಇದ್ದಾಕರ ಹಿಂದುಳವರಿಗೆ ಎಲ್ಲರಿಗೆ SC ಮುಸ್ಲಿಮ್ಸ ಈ ಕುರುಬು ಕೋಳಿ ಈ ಎಲ್ಲ ಜನಾಂಗದವರಿಗೆ ನಾವು ಆದ್ಯತೆ ಕೊಟ್ಟಿದ್ದೇವೆ. ಎಲ್ಲ ಕ್ಷೇತ್ರದಾಗ ಅವ್ರವ್ರಿಗೆ ಇಟ್ಟಿದೆ ಅಂತ ಹೇಳಿದ್ರು. ನಾನು ಅವರು 6 ಬಾರಿ ML ಆಗಿದ್ದಾರೆ. ಅವ್ರು ಒಬ್ಬರೇ ಅವ್ರ ತಮ್ಮನ ಬಿಟ್ಟು ಒಬ್ಬರ ಜಿಲ್ಲಾ ಪಂಚಾಯತಿ ಮಾಡಿದ್ದಾರೆ. ಒಬ್ಬರಿಗಾರೆ ಸಿಂಗಲ್ ಒಬ್ಬರೇ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡ್ಯಾರ, ಯಾರೂ ಇಲ್ಲ. ಇಲ್ಲಿ ತನಕ ಅಫಜಾಬಾದ್ ತಾಲೂಕದಾಗ ಸಣ್ಣವ್ರು ಹಿಡ್ಕೊಂಡು ದೊಡ್ಡ ಲೀಡರ್ಗಳು ಏನಾರ ಅಷ್ಟು ಎಲ್ಲ ಎಮ್ಮ ಪಾಟ್ಲಿ ಗರಡಿದೇಳಿ ಬೆಳೆದವ್ರು ಇದ್ದಾರೆ. ಇವ್ರು ಯಾರು ಬೆಳೆಸ್ಯಾರಿ ಸರ್? ನೀವು ವಿಶ್ವನಾಥ್ ಲೇವ್ರವ್ರಿಗೆ ಎಂಥ ಪರಿ ಯೂಸ್ ಮಾಡ್ಕೊಂಡ್ರಿ. ಒಂದು ಜಿಲ್ಲಾ ಪಂಚಾಯತಿ ಮಾಡ್ಕೊಡ್ಲಿಲ್ಲ, ಒಂದು ತಾಲೂಕ್ ಪಂಚಾಯತಿ ಮಾಡ್ಕೊಡ್ಲಿಲ್ಲ. ಅಂಥವ್ರು ನಿಮ್ಗೆ ಅವ್ರ ತನಕ ದುಡ್ದವ್ರವ್ರು ನಿಮ್ಗೆ ಅವರಿಗೆ ಒಂದು ಮ್ಯಾಲೆ ಎತ್ತಲಿಲ್ಲ. ಇನ್ನು ಅದು ML ಅವ್ರ ಬಗ್ಗೆ ಅರುಣ್ ಪಾಟೀಲ್ ಬಗ್ಗೆ ಸರಳವಾಗಿ ಮಾತಾಡ್ಬೇಕು ಸರ್. ಇನ್ನೂ ಕೆಲಸ ಮಾಡೋದು ಭಾಳ ಅದ. ನೀವು ನಮ್ಮ ಪಕ್ಷದಾಗ ಇದ್ದೀರಿ, ಎಲ್ಲರ ಕಲ್ತು ಒಳ್ಳೆ ಮಾಡ್ಕೋತವ್ರಿ. ಮುಂದಿನ ದಿನಗಳಿಗೆ ನಮ್ಮ ತಾಲೂಕಿಗೆ ಮತ್ತಿಟ್ಟು ಭವಿಷ್ಯ ಅದ. ನೀವು ಮುಂದೆ ನೀವು ಟಿಕೆಟ್ ಸಿಕ್ತು ಅದು ನೀವು ಮಾಡಕತ್ತೀರಿ. ಆದರೆ ಮರುಗೋಟ್ ಸಿಕ್ತು ನಮ್ಮ ಮರುಗೋಟ್ ಮಾಡೋದು ಎಲ್ಲ ನೀವು ಆಯ್ತದ. ನೀವು ಮುಂದೆ ನಾಳೆ ದೊಡ್ಡದು ಯಾವುದಾದ್ರು ಪೋಸ್ಟಿಗೆ ಹೋಗತ್ತೀರಿ, ಸರ್ಕಾರ ನಮ್ಮದೇ ಬರ್ತದೆ. ಮತ್ತು